ಬಹಳ ವರ್ಷಗಳ ಹಿಂದೆ ಸುವರ್ಣಪುರ ಎಂಬ ರಾಜ್ಯದಲ್ಲಿ ರಾಜ ವೀರೇಂದ್ರ ಆಳುತ್ತಿದ್ದನು. ಅವನು ಕ್ರೂರ ಮತ್ತು ದುಷ್ಟ ಸ್ವಭಾವದ ರಾಜನಾಗಿದ್ದನು. ತನ್ನ ಅಧಿಕಾರ ಮತ್ತು ಶಕ್ತಿಯ ಬಗ್ಗೆ ಅವನಿಗೆ ತುಂಬಾ ಅಹಂಕಾರವಿತ್ತು. ಈ ರಾಜ್ಯದಲ್ಲಿ ಎಲ್ಲರ ಭಾಗ್ಯವನ್ನ ನಿರ್ಧರಿಸುವವನು ನಾನೇ. ನನ್ನ ಪ್ರಜೆಗಳ ಜೀವನವನ್ನ ನಾನು ಬದಲಾಯಿಸಬಲ್ಲೆ. ರಾಜನು ತನ್ನ ಮಂತ್ರಿಯನ್ನು ಕರೆದು ಆದೇಶ ನೀಡಿದನು. ಮಂತ್ರಿಯೇ, ಇಡೀ ರಾಜ್ಯದಲ್ಲಿ ನನ್ನ ಆದೇಶವನ್ನು ಸಾರಿಸು. ಪ್ರತಿಯೊಬ್ಬ ಪ್ರಜೆಯೂ ನನ್ನ ಮುಂದೆ ಬಂದು ನನ್ನನ್ನು ಭಾಗ್ಯ ನಿರ್ಧಾರಕನೆಂದು ಗೌರವಿಸಬೇಕು. ಹೌದು ಮಹಾರಾಜ, ನಿಮ್ಮ ಆದೇಶವನ್ನು ಖಂಡಿತವಾಗಿ ಪಾಲಿಸುತ್ತೇನೆ. ಅಷ್ಟರಲ್ಲಿ ರಾಜನ ಪತ್ನಿ ರಾಣಿ ಮಾಧವಿ ಅಲ್ಲಿಗೆ ಬಂದಳು. ಮಹಾರಾಜ, ನೀವು ಏನು ಮಾಡುತ್ತಿದ್ದೀರಿ? ರಾಜನು ಪ್ರಜೆಗಳಿಗೆ ತಂದೆಯಂತೆ ಇರಬೇಕು. ಅವರ ಮೇಲೆ ಹೀಗೆ ಬಲವಂತ ಮಾಡುವುದು ಸರಿಯಲ್ಲ. ಮಾಧವಿ, ನನ್ನ ಕೆಲಸದಲ್ಲಿ ನೀನು ಮಧ್ಯಪ್ರವೇಶಿಸಬೇಡ. ನಾವು ಶಕ್ತಿಶಾಲಿಗಳು, ಆದ್ದರಿಂದ ಪ್ರಜೆಗಳು ನಮ್ಮ ಮಾತನ್ನ ಕೇಳಲೇಬೇಕು. ಅದೇ ಸಮಯದಲ್ಲಿ ಗ್ರಾಮದ ಹೊರವಲಯದಲ್ಲಿ ಇಬ್ಬರು ಸ್ನೇಹಿತರು ಮಾತನಾಡುತ್ತಿದ್ದರು. ಅವರ ಹೆಸರುಗಳು ಅನಿರುದ್ಧ ಮತ್ತು ಸೋಮೇಶ್. ಅನಿರುದ್ಧ, ನಮ್ಮ ರಾಜನ ಹೊಸ ಆದೇಶ ಕೇಳಿದೀಯಾ? ಏನು ಆದೇಶ? ಪ್ರತಿಯೊಬ್ಬರೂ ರಾಜನ ಮುಂದೆ ಹೋಗಿ ಅವನನ್ನು ಭಾಗ್ಯ ನಿರ್ಧಾರಕನೆಂದು ಕರೆಯಬೇಕಂತೆ. ಅದು ಹೇಗೆ ಸಾಧ್ಯ? ನಮ್ಮ ಜೀವನದ ನಿಜವಾದ ನಿರ್ಧಾರಕ ದೇವರು. ಒಬ್ಬ ರಾಜನು ಯಾರ ಭಾಗ್ಯವನ್ನು ಬರೆಯಲು ಸಾಧ್ಯವಿಲ್ಲ. ನೀನು ಹೀಗೆ ಹೇಳ್ಬೇಡ. ರಾಜನ ಸೈನಿಕರು ಬಂದು ನಿನ್ನನ್ನು ಹಿಡಿದುಕೊಂಡರೆ ಕಷ್ಟವಾಗುತ್ತದೆ. ನಾನು ಸತ್ಯವನ್ನು ಬಿಟ್ಟು ಸುಳ್ಳು ಹೇಳಲು ಸಾಧ್ಯವಿಲ್ಲ. ದೇವರ ಸ್ಥಾನವನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ. ರಾಜನ ಆದೇಶದಿಂದ ಜನರು ಭಯಗೊಂಡಿದ್ದರು. ಆದರೆ ಅನಿರುದ್ಧ ಹೇಳುತ್ತಿರುವುದು ಸತ್ಯವೆಂದು ಎಲ್ಲರಿಗೂ ತಿಳಿದಿತ್ತು. ಕೆಲವು ದಿನಗಳ ನಂತರ ರಾಜನು ಮಂತ್ರಿಯನ್ನು ಕೇಳಿದನು. ಮಂತ್ರಿಯೇ, ನನ್ನನ್ನು ಭಾಗ್ಯ ನಿರ್ಧಾರಕನೆಂದು ಒಪ್ಪದವರು ಯಾರಾದರೂ ಉಳಿದಿದ್ದಾರೆಯೇ? ಮಹಾರಾಜ, ಎಲ್ಲರೂ ನಿಮ್ಮ ಆದೇಶವನ್ನು ಒಪ್ಪಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ನಿಮ್ಮ ಮಾತನ್ನು ಒಪ್ಪಿಲ್ಲ. ಯಾರು ಅವನು? ತಕ್ಷಣ ಅವನನ್ನು ನನ್ನ ಮುಂದೆ ಕರೆತನೆ. ರಾಜನ ಸೈನಿಕರು ಅನಿರುದ್ಧನನ್ನು ಹಿಡಿಯಲು ಬರುತ್ತಿದ್ದಾರೆ ಎಂದು ಸೋಮೇಶ್ವ ತಿಳಿದುಕೊಂಡನು. ಅನಿರುದ್ಧ, ಬೇಗ ಬಾ. ರಾಜನ ಸೈನಿಕರು ನಿನ್ನನ್ನು ಹಿಡಿಯಲು ಬರುತ್ತಿದ್ದಾರೆ. ನಾನು ತಪ್ಪೇನೂ ಮಾಡಿಲ್ಲ. ಸತ್ಯ ಹೇಳುವುದು ಅಪರಾಧವಲ್ಲ. ನಿನ್ನನ್ನು ಉಳಿಸಲು ನಾನು ಪ್ರಯತ್ನಿಸುತ್ತೇನೆ. ನೀನು ಗ್ರಾಮದ ಹೊರಗಿನ ದೇವಾಲಯದಲ್ಲಿ ಅಡಗಿಕೋ. ಆದರೆ ಅಷ್ಟರಲ್ಲಿ ಸೈನಿಕರು ಅಲ್ಲಿಗೆ ಬಂದು ಅನಿರುದ್ಧನನ್ನು ಬಂಧಿಸಿದರು. ನಾನು ಯಾರಿಗೂ ಕೆಡುಕು ಮಾಡಿಲ್ಲ. ಸತ್ಯವನ್ನು ಹೇಳಿದ್ದೇನೆ. ನೀನು ರಾಜನ ಆದೇಶವನ್ನು ಅವಮಾನಿಸಿದ್ದೀಯಾ? ಈಗ ಶಿಕ್ಷೆಗೆ ಸಿದ್ಧನಾಗು. ಅನಿರುದ್ಧನನ್ನು ರಾಜನ ಅರಮನೆಗೆ ಕರೆತರಲಾಯಿತು. ಅನಿರುದ್ಧ, ನೀನು ಇನ್ನೂ ನನ್ನನ್ನು ಭಾಗ್ಯ ನಿರ್ಧಾರಕನೆಂದು ಒಪ್ಪುವುದಿಲ್ಲವೇ? ಇಲ್ಲ ಮಹಾರಾಜ, ಭಾಗ್ಯವನ್ನು ನಿರ್ಧರಿಸುವವನು ದೇವರು ಮಾತ್ರ. ನಿನಗಿಷ್ಟು ಧೈರ್ಯವೇ? ನನ್ನ ಮಾತನ್ನು ವಿರೋಧಿಸುತ್ತೀಯಾ? ಮಹಾರಾಜ, ನೀವು ಯಾವ ಶಿಕ್ಷೆ ಕೊಟ್ಟರೂ ಸ್ವೀಕರಿಸುತ್ತೇನೆ. ಆದರೆ ಸುಳ್ಳನ್ನು ಒಪ್ಪುವುದಿಲ್ಲ. ರಾಜನು ಕೋಪದಿಂದ ಕೂಗಿದನು. ಸೈನಿಕರೇ, ಇವನ ಕಣ್ಣುಗಳನ್ನು ಕಿತ್ತು ಹಾಕಿ, ಆಗ ಇವನ ಭಾಗ್ಯವನ್ನು ಬದಲಾಯಿಸುತ್ತೇನೆ. ಮಹಾರಾಜ, ಇದು ಅನ್ಯಾಯ. ಒಬ್ಬ ಸತ್ಯವಂತನಿಗೆ ಇಂತಹ ಶಿಕ್ಷೆ ಕೊಡಬೇಡಿ. ಆದರೆ ರಾಜನು ರಾಣಿಯ ಮಾತು ಕೇಳಲಿಲ್ಲ. ಸೈನಿಕರು ಅನಿರುದ್ಧನ ಕಣ್ಣುಗಳನ್ನು ಕಿತ್ತು ಹಾಕಿದರು. ನಂತರ ಜನರಿಗೆ ಭಯ ಹುಟ್ಟಿಸಲು ಅವನನ್ನು ನಗರದ ಬೀದಿಗಳಲ್ಲಿ ಕರೆದುಕೊಂಡು ಹೋದರು. ನಾನು ಮೊದಲೇ ಹೇಳಿದ್ದೆ, ರಾಜನ ಮಾತು ಕೇಳು ಎಂದು. ಆದರೆ ನೀನು ಕೇಳಲಿಲ್ಲ. ನಂತರ ಸೈನಿಕರು ಅನಿರುದ್ಧನನ್ನು ಕಾಡಿನ ಮಧ್ಯದಲ್ಲಿ ಬಿಟ್ಟು ಹೋದರು. ಓ ದೇವರೇ, ನಾನು ಸತ್ಯದ ಮಾರ್ಗದಲ್ಲಿ ನಡೆದಿದ್ದೆ. ಆದರೂ ನನಗೆ ಇಂತಹ ಶಿಕ್ಷೆ ಏಕೆ? ಅನಿರುದ್ಧ ಕಾಡಿನಲ್ಲಿ ಅಲೆದಾಡುತ್ತಾ ಆಹಾರ ಮತ್ತು ನೀರನ್ನು ಹುಡುಕುತ್ತಿದ್ದನು. ಆಗ ಅವನು ಒಬ್ಬ ಸಾಧುವಿಗೆ ತಾಕಿದನು. ಕ್ಷಮಿಸಿ ಮಹಾತ್ಮರೇ, ನನಗೆ ಕಣ್ಣು ಕಾಣುವುದಿಲ್ಲ. ನಾನು ನಿಮ್ಮನ್ನು ನೋಡಲಿಲ್ಲ. ಮಗನೇ, ನಿನ್ನ ಕಣ್ಣುಗಳಿಗೆ ಏನಾಯಿತು?
ಈ ದಟ್ಟ ಕಾಡಿನಲ್ಲಿ ನೀನು ಹೇಗೆ ಬದುಕುತ್ತಿದ್ದೀಯಾ? ನಾನು ಏನು ಮಾಡಲಿ? ಇದು ನನ್ನ ಒಳ್ಳೆಯ ಕರ್ಮಗಳ ಫಲವೇ ಆಗಿರಬೇಕು. ಸಾಧು ಮಹಾರಾಜ, ನಾನು ಅನ್ಯಾಯವನ್ನು ಒಪ್ಪಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ನನಗೆ ಈ ಸ್ಥಿತಿ ಬಂದಿದೆ. ಮಗನೇ, ಒಳ್ಳೆಯ ಕೆಲಸ ಮಾಡುವವರು ಯಾವಾಗಲೂ ಕೊನೆಗೆ ಜಯ ಸಾಧಿಸುತ್ತಾರೆ. ನಿನ್ನ ಈ ಸ್ಥಿತಿ ಹೇಗೆ ಆಯಿತು? ಸುವರ್ಣಪುರದ ಬಿರೋಸಾರಿ ರಾಜ ವೀರೇಂದ್ರನು ತಾನೇ ಎಲ್ಲರ ಭಾಗ್ಯವನ್ನು ನಿರ್ಧರಿಸುವವನು ಎಂದು ಹೇಳುತ್ತಿದ್ದನು. ನಾನು ಅದನ್ನು ಒಪ್ಪಲಿಲ್ಲ. ಅದಕ್ಕಾಗಿ ಅವನು ನನ್ನ 2 ಕಣ್ಣುಗಳನ್ನು ಕಿತ್ತು ನನ್ನ ಭಾಗ್ಯವನ್ನು ಬದಲಾಯಿಸುವುದಾಗಿ ಹೇಳಿದನು. ಮಗನೇ, ನಿನ್ನ ಭಾಗ್ಯ ದೇವರ ಕೈಯಲ್ಲಿದೆ. ಅವರು ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಒಳ್ಳೆಯದನ್ನು ಬರೆದಿರುತ್ತಾರೆ. ಮಹಾತ್ಮರೇ, ದಯವಿಟ್ಟು ನನ್ನ ಸಹಾಯ ಮಾಡಿ. ಆ ಕ್ರೂರ ರಾಜನಿಂದ ನನ್ನ ಪ್ರಜೆಗಳನ್ನು ರಕ್ಷಿಸಲು ನಾನು ಬಯಸುತ್ತೇನೆ. ಹೌದು ಮಗನೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಗುರುದೇವ, ಇದು ಏನು? ಇದು ಒಂದು ದಿವ್ಯ ಪುಸ್ತಕ. ನೀನು ಇದನ್ನು ತೆರೆದಾಗ ಇದರ ಶಕ್ತಿಯಿಂದ ನಿನ್ನ ಕಣ್ಣುಗಳ ದೃಷ್ಟಿ ಮರಳಿ ಬರುತ್ತದೆ. ಸತ್ಯವಾಗಿಯೂ ಹಾಗೆ ಆಗುತ್ತದೆಯೇ, ಸಾಧು ಮಹಾರಾಜ? ಅನಿರುದ್ಧ ಪುಸ್ತಕವನ್ನು ತೆರೆದ ತಕ್ಷಣ ಅವನ ಕಣ್ಣುಗಳ ಬೆಳಕು ಮರಳಿ ಬರುತ್ತದೆ. ಗುರುದೇವ, ನಾನು ಗುಣಮುಖನಾದೆ. ನನಗೆ ಮತ್ತೆ ಕಾಣುತ್ತಿದೆ. ಮಗನೇ, ನೀನು ಸತ್ಯವಂತನು. ಜನರಿಗೆ ಸಹಾಯ ಮಾಡಲು ಬಯಸಿದ್ದೀಯ. ಅದಕ್ಕಾಗಿಯೇ ಈ ದಿವ್ಯ ಪುಸ್ತಕವನ್ನು ನಿನಗೆ ನೀಡಿದ್ದೇನೆ. ನಾನು ಈ ಪುಸ್ತಕವನ್ನು ತೆಗೆದುಕೊಂಡು ನನ್ನ ರಾಜ್ಯಕ್ಕೆ ಮರಳಿ ಹೋಗುತ್ತೇನೆ. ಆ ರಾಜನಿಗೆ ಅವನು ಭಾಗ್ಯ ನಿರ್ಧಾರಕನಲ್ಲ ಎಂದು ತಿಳಿಸುತ್ತೇನೆ. ಇಲ್ಲ ಮಗನೇ, ನಿನಗೆ ಇನ್ನೂ ಜನರ ಒಳಿತಿಗಾಗಿ ಅನೇಕ ಕೆಲಸಗಳನ್ನ ಮಾಡಬೇಕಿದೆ. ಈ ಪುಸ್ತಕದಲ್ಲಿ ಅಪಾರ ಜ್ಞಾನವಿದೆ. ಜನರ ಜೀವ ಉಳಿಸುವ ಔಷಧಿಗಳ ವಿವರವೂ ಇದೆ. ನಿಮಗೆ ತುಂಬ ಧನ್ಯವಾದಗಳು ಮಹಾತ್ಮರೇ. ನಾನು ಈ ಪುಸ್ತಕವನ್ನು ಯಾವಾಗಲೂ ಒಳ್ಳೆಯ ಕಾರ್ಯಗಳಿಗೆ ಮಾತ್ರ ಬಳಸುತ್ತೇನೆ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಆದ್ರೆ ಒಂದು ವಿಷಯ ನೆನ್ಪಿಡು, ಈ ಪುಸ್ತಕವನ್ನು ಯಾರಿಗೂ ಕೊಡ್ಬೇಡ. ಕಾಡಿನಲ್ಲಿ ಮಾಯಾಶಕ್ತಿಗಳಿವೆ, ಅವುಗಳಿಂದ ಎಚ್ಚರವಾಗಿರು. ಮರಣೌಷಧಿ ಎಂದರೇನು ಮಹಾರಾಜ? ಕೆಲವು ಔಷಧಿಗಳನ್ನ ತಪ್ಪಾಗಿ ಬಳಸಿದರೆ ಅವು ಮನುಷ್ಯನ ಜೀವವನ್ನೇ ತೆಗೆದುಕೊಳ್ಳಬಹುದು. ಸಾಧು ಅನಿರುದ್ಧನಿಗೆ ಆಶೀರ್ವಾದ ನೀಡಿ ಅಲ್ಲಿಂದ ಹೊರಟು ಹೋದನು. ಅನಿರುದ್ಧನು ಆ ಪುಸ್ತಕದಿಂದ ಔಷಧಿಗಳ ಜ್ಞಾನವನ್ನು ಕಲಿದುಕೊಂಡನು. ಈಗ ನಾನು ನನ್ನ ರಾಜ್ಯಕ್ಕೆ ಮರಳುವ ಸಮಯ ಬಂದಿದೆ. ಅವನು ಕಾಡಿನಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದಾಗ ಒಬ್ಬ ವೃದ್ಧೆ ನೆಲದ ಮೇಲೆ ಪ್ರಜ್ಞಾಹೀನಳಾಗಿ ಬಿದ್ದಿರುವುದನ್ನು ನೋಡಿದ. ಅಮ್ಮ, ನಿಮ್ಗೆ ಏನಾಯ್ತು? ಹೀಗೆ ಏಕೆ ಬಿದ್ದಿದ್ದೀರಿ? ಮಗನೇ, ನನ್ನಲ್ಲಿ ಶಕ್ತಿ ಉಳಿದಿಲ್ಲ. ನೀನು ನನಗೆ ಸಹಾಯ ಮಾಡಬಹುದೇ? ಖಂಡಿತ ಅಮ್ಮ, ನಾನು ನಿಮ್ಮ ಸಹಾಯ ಮಾಡುತ್ತೇನೆ. ಸ್ವಲ್ಪ ದೂರದಲ್ಲಿ ನನ್ನ ಗುಹೆ ಇದೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ಅನಿರುದ್ಧ ಆಕೆಯನ್ನು ಗುಹೆಯೊಳಗೆ ಕರೆದುಕೊಂಡು ಹೋಗಿ ನೀರು ಕುಡಿಸಿದನು. ಅವನು ಹೊರಡಲು ಪ್ರಯತ್ನಿಸಿದಾಗ, ನಿಲ್ಲು, ನೀನು ಈಗ ಈ ಗುಹೆಯಿಂದ ಹೊರಗೆ ಹೋಗಲು ಸಾಧ್ಯವಿಲ್ಲ. ಆ ವೃದ್ಧೆ ಸುಂದರ ಯುವತಿ ತಾರಾಳ ರೂಪಕ್ಕೆ ಬದಲಾದಳು. ತನ್ನ ಮಾಯಾಶಕ್ತಿಯಿಂದ ಗುಹೆಯ ಬಾಗಿಲನ್ನು ಮುಚ್ಚಿದಳು. ನೀವು ಏನು ಮಾಡುತ್ತಿದ್ದೀರಿ? ನನಗೆ ನನ್ನ ರಾಜ್ಯಕ್ಕೆ ಹೋಗಬೇಕು. ನನ್ನನ್ನು ಬಿಡಿ. ನೀವು ಯಾರು? ನನ್ನ ಹೆಸರು ತಾರಾ. ನಾನು ವೃತ್ತಿಯ ರೂಪ ತಾಳಲು ಶಕ್ತಿ ಹೊಂದಿದ್ದೇನೆ. ಆ ಸಾಧು ನಿನಗೆ ಕೊಟ್ಟ ದಿವ್ಯ ಪುಸ್ತಕವನ್ನು ನನಗೆ ಕೊಡು. ಈ ಪುಸ್ತಕ ನಿನಗೆ ಏಕೆ ಬೇಕು? ಈ ಪುಸ್ತಕದ ಅರ್ಧ ಭಾಗದಲ್ಲಿ ಮರಣ ಔಷಧಿಗಳ ಜ್ಞಾನವಿದೆ. ಅದನ್ನು ಬಳಸಿ ಜನರ ಜೀವ ತೆಗೆದು ನನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ನೀನು ಈ ಪುಸ್ತಕವನ್ನು ತಪ್ಪಾಗಿ ಬಳಸಲು ಸಾಧ್ಯವಿಲ್ಲ. ಇದು ಜನರ ಒಳಿತಿಗಾಗಿ. ತಾರಾ ಸ್ವಲ್ಪ ಸಮಯ ಯೋಚಿಸಿದರು. ನಿಜವಾಗಿಯೂ ಈ ಪುಸ್ತಕದಿಂದ ಜೀವ ತೆಗೆದುಕೊಂಡರೆ ಆಯಸ್ಸು ಹೆಚ್ಚಿಸಿಕೊಳ್ಳಬಹುದೇ? ಹೌದು, ಅದು ಸಾಧ್ಯ. ಹಾಗಾದ್ರೆ ನಾವು ಇಬ್ಬರು ಇದರ ಲಾಭ ಪಡೆಯೋಣ. ನಾನು ಪುಸ್ತಕ ಕೊಡುತ್ತೇನೆ, ನೀನು ನನಗೆ ಮಾಯಾವಿದ್ಯೆ ಕಲಿಸು. ತಾರಾ ಅವನ ಮಾತನ್ನ ನಂಬಿದಳು.
ಅವಳು ಅನಿರುದ್ಧನಿಗೆ ಕೆಲವು ಮಾಯಾವಿದ್ಯೆಗಳನ್ನು ಕಲಿಸಿದಳು. ತಾರಾ, ನಾನು ಈ ಪುಸ್ತಕ ಓದಿ ಒಂದು ವಿಶೇಷ ಪಾನೀಯ ತಯಾರಿಸಿದ್ದೇನೆ. ಇದನ್ನು ಕುಡಿದರೆ ದೇಹಕ್ಕೆ ಯಾವುದೇ ರೋಗ ಬರುವುದಿಲ್ಲ. ನೀನು ಕೂಡ ಕುಡಿಯಬೇಕು. ಖಂಡಿತ. ಇಬ್ಬರೂ ಆ ಪಾನೀಯವನ್ನು ಕುಡಿದರು. ಆದರೆ ಸ್ವಲ್ಪ ಸಮಯದ ನಂತರ ತಾರಾಗೆ ತಲೆಸುತ್ತಲು ಪ್ರಾರಂಭವಾಯಿತು. ನೀನು ನನಗೆ ಮೋಸ ಮಾಡಿದ್ದೀಯಾ. ನಾನು ನಿನಗೆ ಎಲ್ಲಾ ವಿದ್ಯೆ ಕಲಿಸಿದೆ. ನೀನು ನನ್ನ ಜೀವವನ್ನೇ ತೆಗೆದುಕೊಳ್ಳುತ್ತಿದ್ದೀಯಾ. ಪಾಪದ ಅಂತ್ಯ ಯಾವಾಗಲೂ ಆಗಲೇಬೇಕು. ನೀನು ಈ ಶಕ್ತಿಯನ್ನು ಜನರಿಗೆ ಹಾನಿ ಮಾಡಲು ಬಯಸಿದ್ದೆ. ತಾರಾಳ ದುಷ್ಟಶಕ್ತಿಯ ಅಂತ್ಯವಾಯಿತು. ನೀನು ಈ ಶಕ್ತಿಯನ್ನು ತಪ್ಪಾಗಿ ಬಳಸಿ ಜನರ ಜೀವಗಳನ್ನು ಕಳೆದುಕೊಳ್ಳುವಂತೆ ಮಾಡುತ್ತಿದ್ದೆ. ಆದ್ದರಿಂದ ನಿನ್ನನ್ನು ತಡೆಯುವುದು ಅಗತ್ಯವಾಗಿತ್ತು. ಈ ರೀತಿಯಾಗಿ ಅನಿರುದ್ಧನು ತಾರಾಳಿಂದ ಮುಕ್ತನಾದನು. ಇತ್ತ ಸುವರ್ಣಪುರನ ರಾಜ ವೀರೇಂದ್ರನ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡತೊಡಗಿತು. ಅವನಿಗೆ ನಡೆಯಲು ಕೂಡ ಕಷ್ಟವಾಗತೊಡಗಿತು. ನನಗೆ ಏನಾಗ್ತಿದೆ? ತಕ್ಷಣ ಯಾರಾದ್ರೂ ವೈದ್ಯರನ್ನ ಕರೆಸಿ. ಹೌದು ಮಹಾರಾಜ. ನಗರದ ಎಲ್ಲಾ ದೊಡ್ಡ ವೈದ್ಯರು ಬಂದು ರಾಜನನ್ನು ಪರೀಕ್ಷಿಸಿದರು. ಮಹಾರಾಜ, ಈಗ ನೀವು ಸಂಪೂರ್ಣವಾಗಿ ಗುಣಮುಖರಾಗುವುದು ಕಷ್ಟ. ಜೀವನ ಪೂರ್ತಿ ಈ ಸ್ಥಿತಿಯಲ್ಲೇ ಇರಬೇಕಾಗಬಹುದು. ಮೂರ್ಖ ವೈದ್ಯ, ನಾನು ಭಾಗ್ಯ ನಿರ್ಧಾರಕನು. ಇಂತಹ ದುರ್ಬಲ ದೇಹದೊಂದಿಗೆ ನಾನು ಹೇಗೆ ಬದುಕಲಿ? ಮಂತ್ರಿಯೇ, ಏನಾದರೂ ಮಾಡಿ. ಮಹಾರಾಜ, ಎಲ್ಲ ವೈದ್ಯರು ಪ್ರಯತ್ನಿಸಿ ಸೋತಿದ್ದಾರೆ. ಅಷ್ಟರಲ್ಲಿ ರಾಣಿ ಮಾಧವಿ ಅಲ್ಲಿಗೆ ಬಂದ್ಯೋ. ಮಂತ್ರಿಯೇ, ಇಡೀ ರಾಜ್ಯದಲ್ಲಿ ಘೋಷಣೆ ಮಾಡು. ಯಾರು ರಾಜನನ್ನು ಗುಣಪಡಿಸುತ್ತಾರೋ ಅವರಿಗೆ ರಾಜ್ಯದ ಆಡಳಿತ ನೀಡಲಾಗುವುದು. ಏನು ಹೇಳ್ತಿದ್ದೀಯಾ? ನನ್ನ ರಾಜ್ಯವನ್ನು ನಾನು ಯಾರಿಗೂ ಕೊಡುವುದಿಲ್ಲ. ಆದರೆ ರಾಜನನ್ನ ಗುಣಪಡಿಸಿದವರಿಗೆ ರಾಜ್ಯವನ್ನೇ ಏಕೆ ಕೊಡಬೇಕು? ನಿಮ್ಮ ಅಹಂಕಾರ ಕಡಿಮೆ ಹಗಲು. ಮಂತ್ರಿಯು ರಾಣಿಯ ಮಾತನ್ನು ಒಪ್ಪಿಕೊಂಡು ರಾಜ್ಯದಲ್ಲಿ ಘೋಷಣೆ ಮಾಡಿಸಿದನು. ಈ ಸುದ್ದಿ ಅನಿರುದ್ಧನಿಗೂ ತಲುಪಿತು. ನಿಜವಾಗಿಯೂ ರಾಜವೀರೇಂದ್ರನಿಗೆ ಈ ಪರಿಸ್ಥಿತಿ ಬಂದಿದೆಯೇ? ತನ್ನನ್ನು ಭಾಗ್ಯ ನಿರ್ಧಾರಕನೆಂದು ಭಾವಿಸಿದ್ದ ಅವನಿಗೆ ಈಗ ಏನಾಯಿತು? ಅನಿರುದ್ಧನು ತಕ್ಷಣ ಸಾಧುವಿನ ಬಳಿಗೆ ಹೋದನು. ಮಗನೇ, ನೀನಿಲ್ ಹೇಗ್ ಬಂಡೆಲೆ? ಗುರುದೇವ, ನಿಮ್ಮ ಅನುಮತಿ ಪಡೆಯಲು ಬಂದಿದ್ದೇನೆ. ಹೇಳು ಮುದನಿ. ತನ್ನನ್ನು ಭಾಗ್ಯ ನಿರ್ಧಾರಕನೆಂದು ಹೇಳಿಕೊಂಡಿದ್ದ ರಾಜ ವೀರೇಂದ್ರನಿಂದ ನಾನು ಕಷ್ಟ ಅನುಭವಿಸಿದ್ದೆ. ಆದರೆ ಈಗ ಅವನಿಗೆ ನನ್ನ ಸಹಾಯ ಬೇಕಾಗಿದೆ. ಖಂಡಿತ ಹೋಗು ಮಗನೇ. ಕ್ಷಮೆ ಎನ್ನುವುದು ಮನುಷ್ಯನ ದೊಡ್ಡ ಗುಣ. ನಾನು ನಿನಗೆ ನೀಡಿದ ಜ್ಞಾನ ಮಾನವ ಕಲ್ಯಾಣಕ್ಕಾಗಿ. ಅನಿರುದ್ಧನು ಸಾಧುವಿನ ಆಶೀರ್ವಾದ ಪಡೆದು ಹೊರಟನು. ಇತ್ತ ರಾಜನಿಗೆ ಒಬ್ಬ ಸಾಧುವಿನ ಬಳಿ ದಿವ್ಯ ಔಷಧಿಗಳ ಜ್ಞಾನವಿದೆ ಎಂದು ತಿಳಿಯಿತು. ಆ ಸಾಧುವನ್ನು ತಕ್ಷಣ ನನ್ನ ಮುಂದೆ ಕರೆತನ್ನಿರಿ. ಅವನು ನನ್ನನ್ನು ಗುಣಪಡಿಸಬೇಕು. ಮಹಾರಾಜ, ಸಾಧುವನ್ನು ಬಲವಂತವಾಗಿ ಕರೆತರುವುದು ಸರಿಯಲ್ಲ. ನಾನು ರಾಜನು. ನನ್ನ ಆದೇಶವನ್ನು ಪಾಲಿಸು. ಮಂತ್ರಿ மற்றும் ಸೈನಿಕರು ಸಾಧುವನ್ನು ಕರೆದುಕೊಂಡು ಬಂದರು. ನಿನ್ನ ಬಳಿ ದಿವ್ಯ ಔಷಧಿಗಳ ಜ್ಞಾನವಿದೆ ಎಂದು ಕೇಳಿದ್ದೇನೆ. ನನ್ನನ್ನು ಬೇಗ ಗುಣಪಡಿಸು. ಮಹಾರಾಜ, ನೀವೇ ತಾನೇ ಭಾಗ್ಯ ನಿರ್ಧಾರಕ. ನನ್ನಂತಹ ಸಾಮಾನ್ಯ ಸಾಧು ನಿಮಗೆ ಹೇಗೆ ಸಹಾಯ ಮಾಡಬಲ್ಲನು? ನನ್ನನ್ನ ಮಾತುಗಳಿಂದ ಮೋಸಗೊಳಿಸಬೇಡ. ಮಹಾರಾಜ, ನಾನು ವೃದ್ಧನಾಗಿದ್ದೇನೆ. ಆದರೆ ನನ್ನ ಶಿಷ್ಯನಿಗೆ ಈ ವಿದ್ಯೆ ಕಲಿಸಿದ್ದೇನೆ. ಹಾಗಾದ್ರೆ ನಿನ್ನ ಶಿಷ್ಯನನ್ನು ಕರೆ. ಅಷ್ಟರಲ್ಲಿ ಸಾಧುವನ್ನು ರಾಜನ ಸೈನಿಕರು ಕರೆದುಕೊಂಡು ಹೋದರು ಎಂದು ತಿಳಿದ ಅನಿರುದ್ಧನು ಅರಮನೆಗೆ ಓಡಿದನು. ನೀನು ಯಾರು? ಏಕೆ ಒಳಗೆ ಹೋಗಲು ಬಯಸುತ್ತೀಯಾ? ನನ್ನ ಹೆಸರು ಅನಿರುದ್ಧ. ನಾನು ರಾಜನನ್ನು ಗುಣಪಡಿಸಲು ಬಂದಿದ್ದೇನೆ. ದೊಡ್ಡ ದೊಡ್ಡ ವೈದ್ಯರು ವಿಫಲರಾಗಿದ್ದಾರೆ. ನೀನೇನು ಮಾಡಬಲ್ಲೆ? ನನಗೆ ಒಂದು ಅವಕಾಶ ಕೊಡು. ರಾಜನು ಗುಣಮುಖನಾದರೆ ನಿನಗೂ ಗೌರವ ಸಿಗುತ್ತದೆ.
ದ್ವಾರಪಾಲಕ ಅವನನ್ನು ಒಳಗೆ ಬಿಡುತ್ತಾನೆ. ಅನಿರುದ್ಧನು ರಾಜನ ಕೋಣೆಗೆ ಹೋದನು. ನನ್ನ ಶಿಷ್ಯ ಬಂದಿದ್ದಾನೆ. ಇವನೇ ನಿನ್ನ ಶಿಷ್ಯನ? ಇವನ ಕಣ್ಣುಗಳನ್ನ ನಾನೇ ಸ್ವತಃ ಕಿತ್ತು ಹಾಕಿದ್ದೆ. ಇದು ಭಾಗ್ಯದ ಆಟ, ಮಹಾರಾಜ. ನೀವು ನನ್ನ ಕಣ್ಣುಗಳನ್ನು ಕಿತ್ತು ನನ್ನ ಭಾಗ್ಯ ಹಾಳು ಮಾಡಲು ಪ್ರಯತ್ನಿಸಿದ್ದೀರಿ. ಆದರೆ ಇಂದು ಅದೇ ವ್ಯಕ್ತಿಯ ಕೈಯಿಂದ ನಿಮಗೆ ಆರೋಗ್ಯ ಸಿಗಲಿದೆ. ರಾಜನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ನಾನು ತಪ್ಪು ಮಾಡಿದ್ದೇನೆ. ನನ್ನ ಅಹಂಕಾರದಿಂದ ಅನೇಕ ಜನರಿಗೆ ನೋವು ಕೊಟ್ಟಿದ್ದೇನೆ. ನನ್ನನ್ನು ಕ್ಷಮಿಸು. ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ ಮಹಾರಾಜ. ನಾನು ನಿಮ್ಮನ್ನು ಗುಣಪಡಿಸಲು ಬಂದಿದ್ದೇನೆ. ಅನಿರುದ್ಧನು ರಾಜನಿಗೆ ಚಿಕಿತ್ಸೆ ನೀಡಿದನು. ಕೆಲವು ದಿನಗಳಲ್ಲಿ ರಾಜನು ಸಂಪೂರ್ಣ ಗುಣಮುಖನಾದನು. ನಾನು ಕೊಟ್ಟ ಮಾತಿನಂತೆ ನಿನ್ನನ್ನು ಈ ರಾಜ್ಯದ ರಾಜನನ್ನಾಗಿ ಘೋಷಿಸುತ್ತೇನೆ. ಬೇಡ ಮಹಾರಾಜ, ಈ ರಾಜ್ಯ ನಿಮ್ಮದೇ. ಇಲ್ಲ, ಈ ರಾಜ್ಯಕ್ಕೆ ನಿನ್ನಂತಹ ದಯಾಳು ಮತ್ತು ಸತ್ಯವಂತ ರಾಜನ ಅಗತ್ಯವಿದೆ. ಹೀಗೆ ರಾಜ ವೀರೇಂದ್ರನು ಅನಿರುದ್ಧನನ್ನು ರಾಜನನ್ನಾಗಿ ಮಾಡಿ ತಾನು ರಾಣಿ ಮಾಧವಿಯೊಂದಿಗೆ ಕಾಡಿನ ಕಡೆಗೆ ಹೊರಟನು. ಅಹಂಕಾರದ ಅಂತ್ಯ ಯಾವಾಗಲೂ ಸೋಲು. ಸತ್ಯ ಮತ್ತು ಒಳ್ಳೆಯ ಕರ್ಮಗಳಿಗೆ ಕೊನೆಗೆ ಜಯ ಸಿಗುತ್ತದೆ. ಈ